ಲೇಡೀಸ್ ಅಂಡ್ ಜೆಂಟಲ್ಮನ್, ರಾಜ್ಯದಲ್ಲಿ ಟಗರು ಅಬ್ಬರ ಜೋರಾಗಿದೆ. ಸಿದ್ದರಾಮಯ್ಯ ಅಹಿಂದ ರಾಮಯ್ಯರಾಗಿ ಹೊರಹೊಮ್ಮುತ್ತಾ ಇದ್ದಾರೆ. ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಗೆ ಹೇಳ್ತಾರೋ ಅದೇ ರೀತಿ ಸಿದ್ದರಾಮಯ್ಯನವ್ರಿಗೆ ಯಾವಾಗ ಸಂಕಟ ಅಂತ ಬರುತ್ತೋ, ಯಾವಾಗ ಹಿನ್ನಡೆ ಆಗುವ ಹಂತಕ್ಕೆ ಸಿದ್ದರಾಮಯ್ಯ ಹೋಗ್ತಾರೋ ಆವಾಗ ಅಹಿಂದ ಮಂತ್ರವನ್ನ ಜಪಿಸ್ತಾರೆ ಸಿದ್ದರಾಮಯ್ಯ ಅಂತ. ಈಗ ಪ್ರತಿ ಜಿಲ್ಲೆಯಲ್ಲೂ ಕೂಡ ಸಿದ್ದರಾಮೋತ್ಸವಕ್ಕೆ ವ್ಯಾಪಕ ತಯಾರಿ ನಡೀತಾ ಇದೆ. ಮೈಸೂರಿನಿಂದ ಪ್ರಾರಂಭವಾಗುವ ಈ ಆರ್ಭಟ ಅದ್ದೂರಿ ಸಿದ್ದರಾಮೋತ್ಸವ ಪ್ರತಿ ಜಿಲ್ಲೆಯಲ್ಲೂ ಸಿದ್ದರಾಮಣ್ಣನೇ 5 ವರ್ಷ ಮುಗಿಸ್ಬೇಕು ಮುಖ್ಯಮಂತ್ರಿಯಾಗಿ ಅನ್ನುವ ಹಕ್ಕೊತ್ತಾಯವನ್ನ ಮಂಡಿಸ್ಲಿಕ್ಕೆ ಅಹಿಂದ ಪಡೆ ಪಕ್ಷವನ್ನ ಹೊರತುಪಡಿಸಿ ಮಾಡ್ತಾ ಇರುವಂತಹ ಸಿದ್ದರಾಮೋತ್ಸವದ ಎಕ್ಸ್ಕ್ಲೂಸಿವ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನಾನು ಹೇಮಂತ್. ಎಸ್ ವೀಕ್ಷಕರೇ, 2023ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದ ಹಲವು ಮಾತುಗಳು, ಚರ್ಚೆಗಳು ನಡೀತಾನೆ ಇದ್ವು. 5 ವರ್ಷ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿರೋದು ಡೌಟ್. ಯಾಕಂದ್ರೆ ಏನೋ ಒಂದು ಅಗ್ರಿಮೆಂಟ್ ನಡೆದಿದೆ, ಏನೋ ಒಂದು ಒಪ್ಪಂದ ನಡೆದಿದೆ, ಸಿದ್ದರಾಮಯ್ಯನವರು ಮಾತು ಕೊಟ್ಟುಬಿಟ್ಟಿದ್ದಾರೆ ಅನ್ನೋ ತರ ಏನ್ ಪ್ರೊಜೆಕ್ಷನ್ಸ್ ನಡೀತಾ ಇತ್ತು. ಆ ಎಲ್ಲದಕ್ಕೂ ಹೈಕಮಾಂಡ್ ಈಗ ಫುಲ್ ಸ್ಟಾಪ್ ಹಾಕಿದೆ. ಯಾವುದೇ ರೀತಿಯ ಚರ್ಚೆಗಳು ನಡೆದಿಲ್ಲ, ಅಗ್ರಿಮೆಂಟು ಆಗಿಲ್ಲ, ಯಾವುದು ಮಣ್ಣ ಮಸಿ ಏನೂ ಇಲ್ಲ ಅನ್ನುವ ತೀರ್ಮಾನಕ್ಕೆ ಹೈಕಮಾಂಡ್ ಬಂದಂತಿದೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಇದು ಹೈಕಮಾಂಡ್ ಮುಂದೆ ಯಾವುದೇ ಅಜೆಂಡಾ ಇಲ್ಲ, ನಾಯಕತ್ವ ಬದಲಾವಣೆದು ಲೋಕಲ್ ಲೀಡರ್ಸ್ ಕ್ರಿಯೇಟ್ ಮಾಡ್ಕೊಂಡಿರೋ ಪ್ರಾಬ್ಲಮ್ ಇದು. ಅವರೇ ಅದನ್ನ ಸರಿಪಡಿಸ್ಕೊಳ್ಳಿ, ಹೈಕಮಾಂಡ್ ಯಾಕೆ ಮೂಗ್ ತೋರಿಸ್ಬೇಕದ್ರಲ್ಲಿ. ಅವ್ರವ್ರು ಮಾಡ್ಕೊಂಡಿದ್ದಾರೆ, ಅವ್ರವ್ರು ಪರಿಹರಿಸ್ಕೊತಾರೆ, ಅದರಲ್ಲಿ ನಾವ್ಯಾರು ಎಂಟರ್ಫೇರ್ ಆಗಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ಹಾಗಾಗಿ ಸಿದ್ದರಾಮಯ್ಯನವರ ಈ ಓಟ ಇದೆಯಲ್ಲ, ಅಜೇಯ ಓಟ ಇದೆಯಲ್ಲ, ಅಬಾಧಿತವಾಗಿದೆ. ಯಾವುದೇ ಕಾರಣಕ್ಕೂ 5 ವರ್ಷಕ್ಕಿಂತ ಕಡಿಮೆ ಅಂದ್ರೆ ಈ ಅವಧಿ ಮುಗಿಯವರೆಗೂ 2023ರಿಂದ 28ರವರೆಗೂ ಸಿದ್ದರಾಮಯ್ಯನವರೇ ಕರ್ನಾಟಕ ಕಾಂಗ್ರೆಸ್ನ ಅಧಿಪತಿ, ಸಿದ್ದರಾಮಯ್ಯನವರೇ ಈ ಸರ್ಕಾರದ ಅಧಿಪತಿ ಅನ್ನುವ ವಾತಾವರಣ ಈಗ ನಿರ್ಮಾಣವಾಗಿದೆ. ಎಸ್ ವೀಕ್ಷಕರೇ, ಅಹಿಂದ ಮತಗಳನ್ನ ಕ್ರೋಢೀಕರಣ ಮಾಡಿದ್ದು ಸಿದ್ದರಾಮಯ್ಯ, ಅಹಿಂದ ವರ್ಗಗಳನ್ನ ಒಟ್ಟುಗೂಡಿಸಿದ್ದು ಸಿದ್ದರಾಮಯ್ಯ. ಕರ್ನಾಟಕ ಮಾತ್ರವಲ್ಲ, ಇಡೀ ದೇಶದಲ್ಲೇ ಅಹಿಂದ ನಾಯಕ ಅಂತ ಯಾರಾದರೂ ಇದ್ರೆ ಅದು ಸಿದ್ದರಾಮಯ್ಯ ಮಾತ್ರ ಅನ್ನುವ ಪ್ರೊಜೆಕ್ಷನ್ ಅನ್ನ ಸಿದ್ದರಾಮಯ್ಯನವರು ABPJD ಪಾರ್ಟಿ ಏನು ಕಟ್ತಾರಲ್ಲ, ಅಖಿಲ ಭಾರತ ಪ್ರಗತಿಪರ ಜನತಾದಳ, ಅಲ್ಲಿಂದನೂ ಆ ಒಂದು ಇಮೇಜ್ ಅನ್ನ ಸೃಷ್ಟಿಸಿಕೊಂಡು ಬಂದಿದ್ದಾರೆ. ಆ ಕ್ಷಣದಿಂದಲೂ ಅಹಿಂದ ನಾಯಕರು ಸಿದ್ದರಾಮಯ್ಯನವರ ಬೆನ್ನಿಗೆ ಗಟ್ಟಿಯಾಗಿ ನಿಂತಿದ್ದಾರೆ. ಅಹಿಂದ ವರ್ಗಗಳಿಗೆ ಸಿದ್ದರಾಮಯ್ಯನವರು ಎಷ್ಟು ಕೆಲಸ ಮಾಡಿದ್ದಾರೆ ಅನ್ನೋದಕ್ಕಿಂತ ಅಹಿಂದ ವರ್ಗಗಳು ಸಿದ್ದರಾಮಯ್ಯನವರ ಬೆನ್ನಿಗೆ ಎಷ್ಟು ಸ್ಟ್ರಾಂಗ್ ಆಗಿ ನಿಂತಿವೆ ಅನ್ನೋದೇ ಇಲ್ಲಿ ಇಂಪಾರ್ಟೆಂಟ್. ಇಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರನ್ನ ಅಲುಗಾಡಿಸ್ಲಿಕ್ಕೆ DK ಶಿವಕುಮಾರ್ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ. ಅಷ್ಟೇ ಅಲ್ಲ, ಹೈಕಮಾಂಡ್ಗೂ ಕೂಡ ಸಿದ್ದರಾಮಯ್ಯನವರ ಸ್ಥಾನ ಪಲ್ಲಟ ಮಾಡಲಿಕ್ಕೆ ಆಗ್ತಾ ಇಲ್ಲ, ಅಷ್ಟು ಧೈರ್ಯ ಸಿಗ್ತಾ ಇಲ್ಲ. ಕರ್ನಾಟಕ, ತೆಲಂಗಾಣ ಬಿಟ್ಟರೆ ಬೇರೆ ಯಾವ ರಾಜ್ಯದಲ್ಲೂ ಕಾಂಗ್ರೆಸ್ ಇಲ್ಲ. ಹಾಗಾಗಿ ಕರ್ನಾಟಕದಲ್ಲಿರೋ ಕಾಂಗ್ರೆಸ್ ಅನ್ನ ಗಟ್ಟಿಗೊಳಿಸೋದೇ ಈಗ ಹೈಕಮಾಂಡ್ನ ಸದ್ಯದ ಗುರಿ. ಅದನ್ನ ಬಿಟ್ಟು ಇಲ್ಲೇನೋ ಪ್ರಯೋಗ ಮಾಡೋಣ, ದತ್ತುಪುತ್ರ ಅನ್ನೋ ಥರ ಏನು ಸಿದ್ದರಾಮಯ್ಯನವರು ಇದ್ರು, ಪ್ರೀತಿ ಪಾತ್ರ ಅನ್ನೋ ಥರ DK ಶಿವಕುಮಾರ್ ಇದ್ರು ಕೂಡ, ಸಿದ್ದರಾಮಯ್ಯನವ್ರಿಗಿಂತ DK ಶಿವಕುಮಾರ್ ಹೈಕಮಾಂಡ್ಗೆ ಪ್ರೀತಿ ಪಾತ್ರರಾಗಿದ್ರು ಕೂಡ ಸಿದ್ದರಾಮಯ್ಯನವ್ರನ್ನ ಬದಲಾಯಿಸ್ಲಿಕ್ಕೆ ಹೈಕಮಾಂಡ್ ಮನಸ್ಸು ಹೋಗ್ತಾ ಇಲ್ಲ. ಯಾಕಂದ್ರೆ ಅಹಿಂದ ಶಕ್ತಿ ಚೆಲ್ಲಾಪಿಲ್ಲಿ ಆಗ್ಬಿಡುತ್ತಾ ಅನ್ನುವ ಭಯ ಹೈಕಮಾಂಡ್ಗೆ ಕಾಡ್ತಾ ಇದೆ. ಅಹಿಂದ ಮತಗಳು, ಕ್ರೋಢೀಕರಣವಾಗಿರುವ ಮತಗಳು ಎಲ್ಲಿ ಚೆಲ್ಲಾಪಿಲ್ಲಿ ಆಗ್ತವೆ ಅನ್ನುವ ಭಯ ಹೈಕಮಾಂಡ್ಗೆ ಕಾಡ್ತಾ ಇದೆ. ಅದು ಅಲ್ಲದೆ ಅಹಿಂದ ನಾಯಕನನ್ನ ಕೆಳಗಿಳಿಸಿದ್ರೆ ಇಡೀ ದೇಶದಲ್ಲಿ ಕಾಂಗ್ರೆಸ್ನ ಸಾಂಪ್ರದಾಯಿಕ ಮತಗಳೇನಿದೆ, ಅಹಿಂದ ಮತಗಳು ಕಾಂಗ್ರೆಸ್ನಿಂದ ದೂರ ಹೋಗುವ ಸಾಧ್ಯತೆಗಳು ವ್ಯಕ್ತವಾಗಿವೆ.
ಟಗರು ಅರ್ಭಟ ಜೋರಾಗಿದೆ. ಸಿದ್ದರಾಮಯ್ಯ ನಡೆದಿದ್ದೇ ದಾರಿ ಅನ್ನುವಂತಾಗಿದೆ. ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ಬೆಂಬಲ ಸಂಪೂರ್ಣವಾಗಿ ಸಿಗ್ತಾ ಇದೆ. ಹೈಕಮಾಂಡ್ 5 ವರ್ಷ ಸಿದ್ದರಾಮಯ್ಯನವರೇ ಅಧಿಕಾರವನ್ನ ನಡೆಸಲಿ, ಆಡಳಿತವನ್ನ ನಡೆಸಲಿ ಅನ್ನೋ ತೀರ್ಮಾನಕ್ಕೆ ಈಗಾಗಲೇ ಬಂದಂಗಾಗಿದೆ. ಇದು ಡಿಕೆಗೆ ಹಿನ್ನಡೆ ಅಂತ ಅನ್ಸಿದ್ರು ಕೂಡ ವಾಸ್ತವ ಕೂಡ ಹೌದು. ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಅನ್ನ ಯಾವ ರೀತಿ ಗೆಲ್ಲಿಸ್ತಾರೆ, ತೆಗೆದುಕೊಂಡು ಹೋಗ್ತಾರೆ ಅನ್ನೋದಕ್ಕಿಂತ ಸಿದ್ದರಾಮಯ್ಯನವ್ರನ್ನ ಇಳಿಸಿದ್ರೆ ಕಾಂಗ್ರೆಸ್ಗಾಗುವ ನಷ್ಟಗಳು ಏನು ಅನ್ನೋದ್ರ ಬಗ್ಗೆ ಹೆಚ್ಚಿನ ಫೋಕಸ್ ಅನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡ್ತಾ ಇದೆ. ಹಾಗಾಗಿ ಸಿದ್ದರಾಮಯ್ಯನವರು ಕೂಡ ಒಂದು ಹೆಜ್ಜೆ ಮುಂದಿಟ್ಟಿದ್ದಾರೆ. ಸಿದ್ದರಾಮಯ್ಯನವರ ಬೆಂಬಲಿಗರು ಈಗಾಗಲೇ ತೊಡೆ ತಟ್ಟಿದ್ದಾರೆ. ಇಡೀ ಜಿಲ್ಲೆಯಾದ್ಯಂತ ಪ್ರತಿ ಜಿಲ್ಲೆಯಲ್ಲೂ ಕೂಡ ಸಿದ್ದರಾಮೋತ್ಸವನ ಮಾಡೋಣ, ಅದ್ದೂರಿ ಸಿದ್ದರಾಮೋತ್ಸವ ಮಾಡೋಣ, ನೋಡೋಣ ಯಾರು ಬರ್ತಾರೆ ಸಿದ್ದರಾಮಯ್ಯನವ್ರನ್ನ ಇಳಿಸ್ಲಿಕ್ಕೆ. ಸಿದ್ದರಾಮಯ್ಯನವ್ರನ್ನ ಇಳಿಸಿದ್ರೆ ಮುಂದೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತು ಅಹಿಂದ ವರ್ಗಗಳಿಗೆ ಅನ್ನುವ ಮೆಸೇಜ್ ಅನ್ನು ಕೊಡ್ಲಿಕ್ಕೆ ಅಹಿಂದ ವರ್ಗಗಳು ರೆಡಿಯಾಗಿವೆ. ಹಾಗಾಗಿಯೇ ಈಗ ತೀರ್ಮಾನಕ್ಕೆ ಬಂದಿವೆ, ಪ್ರತಿ ಜಿಲ್ಲೆಯಲ್ಲೂ ಅಹಿಂದ ಸಿದ್ದರಾಮೋತ್ಸವ ಮಾಡಲೇಬೇಕು, ಅದ್ದೂರಿ ಸಿದ್ದರಾಮೋತ್ಸವ ಮಾಡಬೇಕು ಅಂತ. ಅದಕ್ಕೆ ಮುನ್ನುಡಿ ಎಂಬಂತೆ ಮೊದಲ ಸಮಾವೇಶ ಮೈಸೂರಿನಲ್ಲಿ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಇದು ಪಕ್ಷದಿಂದ ನಡೀತಾ ಇರುವಂತ ಸಮಾವೇಶ ಅಲ್ಲ. ಇಲ್ಲಿ ಡಿ ಕೆ ಶಿವಕುಮಾರ್ ಅವರಾಗ್ಲಿ, ಸಿದ್ದರಾಮಯ್ಯನವರಾಗ್ಲಿ, ಇವನ್ ರಾಹುಲ್ ಗಾಂಧಿ ಅವರು ಕೂಡ ಈ ಸಮಾವೇಶವನ್ನ ಸ್ಟಾಪ್ ಮಾಡಿ ಅಂತ ಅಂದ್ರೆ ಕೇಳೋರು ಯಾರು ಇಲ್ಲ. ಒಟ್ನಲ್ಲಿ ಈ ಸಮಾವೇಶ ನಡೆಯುತ್ತೆ, ಅದನ್ನ ಮಾಡೇ ಮಾಡ್ತಾರೆ ಅಹಿಂದ ನಾಯಕರು. ಇದಾಗಿತ್ತು ಎಕ್ಸ್ಕ್ಲೂಸಿವ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ.